ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಂಡೀಪುರ ಅರಣ್ಯ ಪ್ರದೇಶಕ್ಕೆ ರಾತ್ರಿ ಸಂಚಾರ ನಿಷೇಧ ಮಾಡಬೇಕು ಅಂತ ವಾಟಾಳ್ ನಾಗರಾಜ್ ಧರಣಿ ಮಾಡಿದ್ದಾರೆ. ಹುಲಿ ಸಂರಕ್ಷಣಾ ಅರಣ್ಯ ಪ್ರದೇಶದ ಬಂಡೀಪುರ ಹಾಗೂ ಕೇರಳದ ರಸ್ತೆಗಳಿಗೆ ರಾತ್ರಿ ಸಮಯದಲ್ಲಿ ವಾಹನಗಳನ್ನು ಚಲಿಸಲು ಅನುಮತಿ ನೀಡಲು ಸರ್ಕಾರ ಆಲೋಚನೆ ಮಾಡುವುದನ್ನು ಖಂಡಿಸಿ ಇಂದು ಕನ್ನಡ ಚಳವಳಿ ವಾಟಾಳ್ ಪಕ್ಷದ ಅಧ್ಯಕ್ಷರು ಆದ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂ 18ನೇ ಕ್ರಾಸ್ ಅರಣ್ಯ ಭವನದ ಮುಂದೆ ಚಳವಳಿ ಮಾಡಿ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡಲಾಗಿದೆ. ನಾವು ಇಲ್ಲಿ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ. ಅವರಿಗೆ ನಾನು ತುರ್ತಾಗಿ ಇವತ್ತು ನಾವು ಚಳುವಳಿಯನ್ನು ಇಟ್ಕೊಂಡು ಕನ್ನಡ ವಾಟಾಳ್ ಪಕ್ಷ ತುರ್ತಾಗಿ ಇವತ್ತು ಬೆಳಗ್ಗೆ ಅದು ಸುದ್ದಿ ಹರಡ್ತು, ಇವತ್ತೇ ಹೇಳಬೇಕು ಅಂತ ತುರ್ತಾಗಿ ಇಟ್ಕೊಂಡು ಅವ್ರಿಗೆ ಹೇಳಿದ್ದೀನಿ. ಯಾವುದೇ ಕಾರಣಕ್ಕೂ ನಿಷೇಧ ತೆಗಿಬಾರ್ದು. ನಿಷೇಧ ತೆಗೆದರೆ ಇಡೀ ರಾಜ್ಯಾದ್ಯಂತ ಭಾರಿ ಹೋರಾಟ ಆಗುತ್ತೆ. ಇಡೀ ಆ ಒಂದು ಪ್ರದೇಶ ಚಾಮರಾಜನಗರ ಜಿಲ್ಲೆಗೆ ಸೇರುತ್ತೆ. ಒಂದು ಕಡೆ ಮಹದೇಶ್ವರ ಟೆಂಪಲ್ ಬೆಟ್ಟ, ಅದು ಇನ್ನು ಮತ್ತೊಂದು ಕಡೆ ಬಿಳಿಗಿರಿ ರಂಗನಾಥ ಸ್ವಾಮಿ, ಇನ್ನೊಂದು ಕಡೆ ಇದು ಬಂಡೀಪುರ, ಭಾರಿ ದೊಡ್ಡ ಇದು. ಆಮೇಲೆ ಹುಲಿ ರಕ್ಷಣಾ ಪ್ರದೇಶ, ಇದೆಲ್ಲ 3 ಕಡೆ ಹುಲಿ ರಕ್ಷಣಾ ಪ್ರದೇಶ. ಇದುವರೆಗೂ ನಿಷೇಧ ಹಾಕಿರೋದ್ರಿಂದ ಇಡೀ ರಸ್ತೆ ತುಂಬ ಸಾವಿರಾರು ಪ್ರಾಣಿಗಳು ಆರಾಮಾಗಿ ಮಲಗ್ತಾವೆ. ಅವಕ್ಕೆ ಗೊತ್ತೇ ಇಲ್ಲ ಇಲ್ಲಿ ತಿರುಗಿ ವಾಹನಗಳು ಓಡಾಡ್ತವೆ ಅಂತ. ಈಗ ಯಾವುದೋ ವಿಚಾರಕ್ಕೋಸ್ಕರವಾಗಿ ವಾಹನಗಳನ್ನು ರಾತ್ರಿ ಟೈಮು ನಿಷೇಧ ತೆಗೆದು ಹೋರಾಡಕ್ಕೆ ಬಿಟ್ಟರೆ ಅಪಾಯ ಇದೆ, ಪ್ರಾಣಿ ಸಂಕುಲಕ್ಕೆ ಅಪಾಯ ಇದೆ. ಮರಗಳನ್ನು ಕಡಿತಾರೆ, ದರೋಡೆ ಮಾಡ್ತಾರೆ, ಮರಗಳ್ಳರಿಗೆ ಅನುಕೂಲ ಮಾಡ್ದಂಗೆ ಆಗುತ್ತೆ. ಯಾವ ಕಾರಣಕ್ಕೂ ನಿಷೇಧ ತೆಗಿಬಾರ್ದು. ತೆಗೆದರೆ ಕನ್ನಡ ವಾಟಾಳ್ ಪಕ್ಷ ತೀವ್ರವಾದ ಹೋರಾಟ ಮಾಡುತ್ತೆ. ಈ ಹೋರಾಟದಲ್ಲಿ ಕನ್ನಡ ಚಳವಳಿ ವಾಟಾಳ್ ಪಕ್ಷದ ಕಾರ್ಯಕರ್ತರು ಆದ ಗಿರೀಶ್ ಗೌಡ, ಪಾರ್ಥಸಾರಥಿ, ನಾರಾಯಣಸ್ವಾಮಿ, ಮುನ್ನವರ್, ಮಣಿಕಂಠ, ಅಂಬುಜಾಕ್ಷಿ ಇನ್ನೂ ಹಲವಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.